ಹೆಸರು ರೇಖಾ ಅಂತ. ನಾನು ಹಳೆವರಂಚಿ ಕಿಶೋರಿ ಟ್ರೈನಿಂಗ್ ಕಲಿತೇನೆ ಹೊಸರಂಚಿ ಮಾಹಿತಿ ಕೇಂದ್ರದಲ್ಲಿ. ನಿಮ್ಮ ಹೆಸರು ನಿಮ್ಮ ಊರು ಹೇಳ್ತೀರಾ? ನಮ್ಮೂರು ಹೊಸವರಂಚಿ ಗ್ರಾಮ. ನಮ್ಮ ಹೆಸರು ಸುಂದರ ಅಂತ. ಹೊಸವರಂಚಿ ವಸಂತ್ ಕುಮಾರ್ ಅಂತ. ಹೊಸವರಂಚಿ ಹುಣಸೂರು ತಾಲೂಕು ಬಿಳ್ಕೆರೆ ಹೋಬಳಿ. ನನ್ನ ಹೆಸರು ದೊಡ್ಡಬೋರಯ್ಯ. ನಿಮ್ಮ ಊರಲ್ಲಿ ಯಾವ್ಯಾವ ಸಂಘಗಳಿವೆ? ನಮ್ಮೂರಲ್ಲಿ ಶ್ರೀಶಕ್ತಿ ಸ್ವಸಹಾಯ ಸಂಘ ಅಂತ ಕಟ್ಕೊಂಡವ್ರೆ. ನಾಲ್ಕೈದು ಸಂಘಗಳು ಇದ್ದೇವೆ ಹೊಸದಲ್ಲಿ. ಅವರೆಲ್ಲ ಏನಕ್ಕೆ ಸಂಘ ಕಟ್ಕೊಂಡವ್ರೆ? ಅವ ಒಂದು ಊರಿಗೆ ಒಳ್ಳೇದು ಹೆಸರು ಬರಲಿ, ಕೀರ್ತಿ ಪಡಿಬೇಕು, ಹೆಣ್ಮಕ್ಳಿಗಾಗಿ ಒಳ್ಳೇದು ಇದು ಮಾಡಿದ್ರೆ ನಮ್ಮ ಸಂಘ ಮುಂದೆ ಅಭಿವೃದ್ಧಿ ಆಯ್ತದೆ ಅನ್ನೋದು ಒಂದು ಸಂತೋಷಕ್ಕೆ ಪ್ರತಿಯೊಬ್ರು ಸಂಘ ಮಾಡ್ಕೊಂಡು ಸೇರ್ಕೊಂಡವ್ರೆ. ಮಹಿಳೆಯರು ಸೇರಿರೋರಿಗೆ ಅನುಕೂಲ ಇದೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಅವ್ರಿಗೆ ಈಗ ಕಮ್ಮಿ ಪರ್ಸೆಂಟಲ್ಲಿ ಬಡ್ಡಿ ಸಿಗ್ತದೆ, ಅನುಕೂಲ ಆಯ್ತಾ ಇದೆ. ಆ ಅನುಕೂಲ ಉಪಯೋಗಿಸ್ಕೋತಾವ್ರೆ. ಅದರಿಂದ ಸೇರಿರೋದು ಒಳ್ಳೇದು ಅಂತ ನನ್ನ ಭಾವನೆ. ಮಹಿಳೆಯರು ಸಂಘಕ್ಕೆ ಸೇರಿರೋದ್ರಿಂದ ಅವ್ರಿಗೆ ಒಳ್ಳೊಳ್ಳೆ ಅನುಕೂಲ ಬರ್ತದೆ. ಮತ್ತೆ ಬ್ಯಾಂಕಿಂದ ಲೋನ್ ತಗೊಂಡವ್ರು ಒಳ್ಳೊಳ್ಳೆ ಹಸುಗಳು ತಗೊಂಡು ಹಾಲು ಕರೆದಿ ಡೈರಿಗೆ ಆಗ್ತಾ ಇದಾರೆ. ನಮ್ಮ ಮನೆ ಇಬ್ರು ಸೇರ್ಕೊಂಡವ್ರೆ. ಮತ್ತೆ ನಮ್ಗೆ ಯಾವ್ದಾದ್ರು ತೊಂದರೆ ಬಂತು ಅಂದ್ರೆ ಅವ್ರ ಕಡೆಯಿಂದ ಹಣ ಪಡ್ಕೋಬಹುದು. ಸಾಲ ತಗೊಂಡು ನಾವ್ ಯಾವ್ದಾರು ವ್ಯವಹಾರ ಮಾಡ್ಬೋದು. ಅದರಿಂದ ನಮ್ಮನೆ ಇಬ್ರು ಸಂಘಕ್ಕೆ ಸೇರಿದ್ರಿಂದ ನಮಗೆ ತುಂಬಾ ಸಂತೋಷ ಆಯ್ತದೆ. ನಮಗೆ ಒಳ್ಳೇದಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಜೆರಾಕ್ಸ್ ಇರೋ ಕಾರಣದಿಂದ ನಾವು ಹುಣಸೂರ್ಗೆ ಹೋಗಿ ಜೆರಾಕ್ಸ್ ಹಾಕ್ಸ್ಬೇಕಾಗಿತ್ತು. ನಮಗೆ ಜೆರಾಕ್ಸ್ ಇಲ್ಲೇ ಸಿಗ್ತಾ ಇರೋದ್ರಿಂದ ಭಾರಿ ಅನುಕೂಲ ಆಗೈತೆ. ಮತ್ತೆ ಫೋಟೋಕ್ಕೆ ನಾವು ಏನಾದ್ರೆ ತೆಗಿಸ್ಬೇಕು ಅಂತಂದ್ರೆ ಹುಣಸೂರ್ಗೆ ಹೋಗಿ ಸಾಯಂಕಾಲ ಗಂಟ ಕಾಯ್ಬೇಕಾಗಿತ್ತು. ಆ ಸವಲತ್ತು ನಮ್ಮೂರಲ್ಲಿರೋದು ನಮ್ಗೆ ತುಂಬಾ ಒಳ್ಳೇದಾಯ್ತು. ನಮ್ಗ ಈ ಸಂಘಕ್ಕೆ ಸೇರ್ಕೊಂಡ್ಮೇಲೆ ನಮ್ಮ ಮಗಳು ಸೇರ್ಕೊಂಡು ನಮ್ಮ ಸೊಸೆನೂ ಸೇರ್ಕೊಂಡದ ಒಳ್ಳೇದು ಕಣವ. ನಮ್ಗೆ ಒಟ್ಟಾರೆ ಈ ಸಂಘಕ್ಕೆ ಹೇಳೋದೇನಂದ್ರೆ ಈ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಹೊಸವಾರಂಚಿ ಮಹಿಳಾ ಸಂಘ ಭಾರಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಕೊಳ್ಳೋಕೆ ಖುಷಿ ಆಯ್ತದೆ. ಬೇರೆ ಊರಲ್ಲಿ ಈ ಸವಲತ್ತು ಅದೇ ಅಕ್ಕಪಕ್ಕ ಗುರುಪುರದಲ್ಲೂ ಕೂಡ ಜೆರಾಕ್ಸ್ ಇಲ್ಲ, ಮತ್ತೆ ಫೋಟೋ ಇಲ್ಲ, ಅದ್ರೂ ಹೊಸವಾರಂಚಿಲ್ ಅದೇ ಅಂತ ಆ ಊರಲ್ಲಿ ಹೇಳೋದು ನಮಗೆ ತುಂಬಾ ಖುಷಿ ಆಯ್ತದೆ. ಈ ಮಹಿಳಾ ಸಂಘ ಇರೋದ್ರಿಂದ ಈ ಎಲ್ಲಾ ಸವಲತ್ತು ನಮ್ಮೂರಿಗೆ ಬಂದಿರೋದಕ್ಕೆ ನಾವು ತುಂಬಾ ಖುಷಿ ಪಡ್ತೀವಿ. ಇವತ್ತು ಲೆಕ್ಕಾಚಾರದಲ್ಲಿ ಈ ಮಹಿಳಾ ಸಂಘ ಬಂದ ಮೇಲೆ ಎಷ್ಟೋ ನಾಗ್ಲಿಕ್ ತಾನೂ ಒಳ್ಳೇದಾಗದೆ. ಒಂದು ಸಾಲ ಸೌಲಭ್ಯದಲ್ಲೂ ಹೆಣ್ಮಕ್ಳಿಗೆ ಅನುಕೂಲ ಆಗದೆ. ಕಂಪ್ಯೂಟರ್ ಕಲಿತಾವ್ರೆ. ಈಗ ನೀವು ಹೆಣ್ಮಕ್ಳು ಸೇರ್ಕೊಂಡು ಎಲ್ಲ ಅನುಕೂಲನೂ ನೀವು ಒಂದು ಸಮಾಜ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲಾನು ಬೆಳೆಸ್ತಾ ಇದ್ದಾರಿಯಲ್ಲ, ಒಳ್ಳೇದಲ್ವಾ? ಸೇರ್ಕೋಬೇಕಣವಾದ ಒಳ್ಳೇದು. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಹಿಳೆಗೂ ಒಳ್ಳೇದು. ಯಾಕೇನು ಒಂದು ದೌರ್ಜನ್ಯ ಮಾಡಿದ್ರು ಒಂದು ಸಂಘ ಸಂಸ್ಥೆ ಇದ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದು, ಗ್ರಾಮಕ್ಕೂ ಒಳ್ಳೇದು.